ಮೊದಲನೇ ಪ್ರಶ್ನೆ, ಯಾವ ಹಣ್ಣನ್ನು ಬಡವರ ಕಿತ್ತಾಳೆ ಹಣ್ಣು ಎಂದು ಕರೆಯುತ್ತಾರೆ? ಎ. ಆಲೂಗಡ್ಡೆ, ಬಿ. ಟೊಮ್ಯಾಟೊ, ಸಿ. ಬದನೆಕಾಯಿ, ಡಿ. ಈರುಳ್ಳಿ. ಉತ್ತರ ಬಿ. ಟೊಮ್ಯಾಟೊ. ಎರಡನೇ ಪ್ರಶ್ನೆ, ಚರ್ಮದ ಮೇಲಿನ ಸುಕ್ಕುಗಳನ್ನು ತೊಡೆದು ಹಾಕಲು ಯಾವ ಹಣ್ಣು ತಿನ್ನಬೇಕು? ಎ. ದ್ರಾಕ್ಷಿಗಳು, ಬಿ. ದಾಳಿಂಬೆಗಳು, ಸಿ. ಪಪ್ಪಾಯಿ, ಡಿ. ಸೇಬು. ಉತ್ತರ ಬಿ. ದಾಳಿಂಬೆಗಳು. ಮೂರನೇ ಪ್ರಶ್ನೆ, ಮಾನವನ ಶರೀರದಲ್ಲಿ ಕೊಲೆಸ್ಟ್ರಾಲ್ ಯಾವ ಭಾಗದಲ್ಲಿ ಕಂಡುಬರುತ್ತದೆ? ಎ. ಶ್ವಾಸಕೋಶ, ಬಿ. ಹೃದಯ, ಸಿ. ಹೊಟ್ಟೆ, ಡಿ. ರಕ್ತ. ಉತ್ತರ ಡಿ. ರಕ್ತ. ನಾಲ್ಕನೇ ಪ್ರಶ್ನೆ, ಹಸಿರು ತರಕಾರಿಯಲ್ಲಿ ಯಾವ ವಿಟಮಿನ್ ಅಧಿಕವಾಗಿದೆ? ಎ. ವಿಟಮಿನ್ ಸಿ, ಬಿ. ವಿಟಮಿನ್ ಡಿ, ಸಿ. ವಿಟಮಿನ್ ಎ, ಡಿ. ವಿಟಮಿನ್ ಕೆ. ಉತ್ತರ ಡಿ. ವಿಟಮಿನ್ ಕೆ. ಐದನೇ ಪ್ರಶ್ನೆ, ಜಿಗಿಯಲು ಅಥವಾ ನೆಗೆಯಲು ಸಾಧ್ಯವಾಗದ ಪ್ರಾಣಿ ಯಾವುದು? ಎ. ಆನೆ, ಬಿ. ಹಾವು, ಸಿ. ಆಮೆ, ಡಿ. ಬಿಳಿ ಹುಲಿ. ಉತ್ತರ ಎ. ಆನೆ. ಆರನೇ ಪ್ರಶ್ನೆ, ಯಾವ ಆಹಾರದಿಂದ ಕಪ್ಪಾಗಿರುವ ತುಟಿಗಳನ್ನು ಕೆಂಪಾಗಿ ಮಾಡಿಕೊಳ್ಳಬಹುದು? ಎ. ನಿಂಬೆ ಸಕ್ಕರೆ, ಬಿ. ಬೀಟ್ರೂಟ್, ಸಿ. ಹಾಲಿನ ಕೆನೆ, ಡಿ. ಜೇನುತುಪ್ಪ. ಉತ್ತರ ಮೇಲಿನ ಎಲ್ಲವೂ. ಏಳನೇ ಪ್ರಶ್ನೆ, ಯಾವ ದೇಶದಲ್ಲಿ ನಾಯಿಯನ್ನು ಪೂಜಿಸಲಾಗುತ್ತದೆ? ಎ. ನೇಪಾಳ, ಬಿ. ಮಲೇಷಿಯಾ, ಸಿ. ಭಾರತ, ಡಿ. ಪಾಕಿಸ್ತಾನ್. ಉತ್ತರ ಎ. ನೇಪಾಳ. ಎಂಟನೇ ಪ್ರಶ್ನೆ, ನಮ್ಮ ಹತ್ತಿರ ಎಷ್ಟು ಹಣವಿದ್ದರೆ ತೆರಿಗೆ ಅಥವಾ ಟ್ಯಾಕ್ಸ್ ಕಟ್ಟಬೇಕು? ಎ. 5 ಲಕ್ಷ, ಬಿ. 10 ಲಕ್ಷ, ಸಿ. 20 ಲಕ್ಷ, ಡಿ. 15 ಲಕ್ಷ. ಉತ್ತರ ಎ. 5 ಲಕ್ಷ. ಒಂಬತ್ತನೇ ಪ್ರಶ್ನೆ, ಮಾಂಸ ಆಹಾರದಲ್ಲಿ ಉತ್ತಮ ಗುಣಮಟ್ಟದ ಪ್ರೋಟೀನ್ ಹೊಂದಿರುವ ನಾನ್ ವೆಜ್ ಯಾವುದು? ಎ. ಮೀನಿನ ಮಾಂಸ, ಬಿ. ಕೋಳಿ ಮಾಂಸ, ಸಿ. ಮೇಕೆ ಮಾಂಸ, ಡಿ. ಹಂದಿ ಮಾಂಸ. ಉತ್ತರ ಎ. ಮೀನಿನ ಮಾಂಸ. ಹತ್ತನೇ ಪ್ರಶ್ನೆ, ಕೊಳಲು ತಯಾರಿಸಲು ಬಳಸುವ ಮರ ಯಾವುದು? ಎ. ಬಿದಿರು ಮರ, ಬಿ. ಟೇಕು ಮರ, ಸಿ. ಬೇವಿನ ಮರ, ಡಿ. ಆಲದ ಮರ. ಉತ್ತರ ಎ. ಬಿದಿರು ಮರ. ಹನ್ನೊಂದನೇ ಪ್ರಶ್ನೆ, ಮೂತ್ರವನ್ನು ತಡೆಯುವುದರಿಂದ ಏನಾಗುತ್ತದೆ? ಎ. ಮೂತ್ರಪಿಂಡಗಳಿಗೆ ಹಾನಿ, ಬಿ. ಅಲರ್ಜಿ ಆಗುತ್ತದೆ, ಸಿ. ಶುಗರ್ ಕಾಯಿಲೆ ಬರುತ್ತದೆ, ಡಿ. ಕೂದಲು ಉದುರುವುದು. ಉತ್ತರ ಎ. ಮೂತ್ರಪಿಂಡಗಳಿಗೆ ಹಾನಿ. ಆಯುರ್ವೇದ ತಜ್ಞರು ಮೂತ್ರ ವಿಸರ್ಜನೆಯನ್ನು ಪ್ರಕೃತಿಯ ಕರೆ ಎಂದು ಸೂಚಿಸುತ್ತಾರೆ. ಆಹಾರ, ಹೆಚ್ಚುವರಿ ದೇಹದ ತೂಕ, ಮೆಡಿಕಲ್ ಕಂಡೀಷನ್, ಔಷಧಿಗಳು ಮೂತ್ರಪಿಂಡದ ಕಲ್ಲುಗಳನ್ನು ರೂಪಿಸಲು ಕಾರಣವಾಗಬಹುದು. ಶೌಚ ಅಥವಾ ಮೂತ್ರವನ್ನು ಬಹಳ ಹೊತ್ತು ತಡೆಹಿಡಿಯುವುದರಿಂದ ಮೂತ್ರಪಿಂಡಗಳಿಗೆ ಹಾನಿಯಾಗುತ್ತದೆ. ಮೂತ್ರ ತಡೆಯುವುದು ಮೂತ್ರಕೋಶ ಮತ್ತು ಖಾಸಗಿ ಭಾಗಗಳಲ್ಲಿ ನೋವಿಗೆ ಕಾರಣವಾಗಬಹುದು. 12ನೇ ಪ್ರಶ್ನೆ, ಆರೋಗ್ಯವಂತ ವ್ಯಕ್ತಿಯ ನಾಲಿಗೆ ಯಾವ ಬಣ್ಣದಲ್ಲಿರುತ್ತದೆ? ಎ. ಗುಲಾಬಿ ಬಣ್ಣ, ಬಿ. ಬಿಳಿ ಬಣ್ಣ, ಸಿ. ಹಳದಿ ಬಣ್ಣ, ಡಿ. ಕೆಂಪು ಬಣ್ಣ. ಉತ್ತರ ಎ. ಗುಲಾಬಿ ಬಣ್ಣ. 13ನೇ ಪ್ರಶ್ನೆ, ಯಾವ ಪ್ರಾಣಿಯನ್ನು ಔಷಧ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ? ಎ. ಕೋತಿ, ಬಿ. ಮೇಕೆ, ಸಿ. ನಾಯಿ, ಡಿ. ಹಂದಿ. ಉತ್ತರ ಡಿ. ಹಂದಿ. 14ನೇ ಪ್ರಶ್ನೆ, ಇಲಿ ಎಷ್ಟು ದಿನ ಗರ್ಭ ಧರಿಸುತ್ತದೆ? ಎ. 20 ದಿನಗಳು, ಬಿ. 22 ದಿನಗಳು, ಸಿ. 24 ದಿನಗಳು, ಡಿ. 26 ದಿನಗಳು. ಉತ್ತರ ಬಿ. 22 ದಿನಗಳು. 15ನೇ ಪ್ರಶ್ನೆ, ಯಾವುದು ಬೆನ್ನು ನೋವನ್ನು ಅತಿ ವೇಗವಾಗಿ ಗುಣಪಡಿಸುತ್ತದೆ? ಎ. ಮೆಣಸು, ಬಿ. ಲವಂಗ, ಸಿ. ಕೊತ್ತಂಬರಿ, ಡಿ. ದಾಲ್ಚಿನ್ನಿ. ಉತ್ತರ ಡಿ. ದಾಲ್ಚಿನ್ನಿ.
16ನೇ ಪ್ರಶ್ನೆ, ರಾಜ್ಯದ ಮುಖ್ಯಮಂತ್ರಿ ಆಗುವುದಕ್ಕೆ ಕನಿಷ್ಠ ವಯಸ್ಸು ಎ 25 ವರ್ಷ, ಬಿ 35 ವರ್ಷ, ಸಿ 30 ವರ್ಷ, ಡಿ 18 ವರ್ಷ. ಉತ್ತರ ಎ 25 ವರ್ಷ. 17ನೇ ಪ್ರಶ್ನೆ, ಯಾವ ದೇಶದಲ್ಲಿ ಒಂಟೆಗಳ ಸೌಂದರ್ಯ ಸ್ಪರ್ಧೆ ನಡೆಸುತ್ತಾರೆ? ಎ ಬಹರೇನ್, ಬಿ ಸೌದಿ ಅರೇಬಿಯಾ, ಸಿ ಇರಾನ್, ಡಿ ಈಜಿಪ್ಟ್. ಉತ್ತರ ಬಿ ಸೌದಿ ಅರೇಬಿಯಾ. 18ನೇ ಪ್ರಶ್ನೆ, ಕ್ರಿಕೆಟ್ ಬ್ಯಾಟ್ ತಯಾರಿಸಲು ಬಳಸುವ ಮರ ಯಾವುದು? ಎ ವಿಲ್ಲೋ ಮರ, ಬಿ ಸಾಗವಾನಿ ಮರ, ಸಿ ಬೇವಿನ ಮರ, ಡಿ ಆಲದ ಮರ. ಉತ್ತರ ಎ ವಿಲ್ಲೋ ಮರ. 19ನೇ ಪ್ರಶ್ನೆ, ಗಣಿತದ ಅಂಕಿಯಲ್ಲಿ ಸೊನ್ನೆಯನ್ನು ಕಂಡುಹಿಡಿದ ವ್ಯಕ್ತಿ ಯಾರು? ಎ ಬ್ರಹ್ಮಗುಪ್ತ, ಬಿ ವಿವೇಕಾನಂದ, ಸಿ ಚಿತ್ರಗುಪ್ತ, ಡಿ ಕಾಳಿದಾಸರು. ಉತ್ತರ ಎ ಬ್ರಹ್ಮಗುಪ್ತ. 20ನೇ ಪ್ರಶ್ನೆ, ಯಾವ ಜೀವಿಯನ್ನು ಜಲಪುಷ್ಪ ಎಂದು ಹೋಲಿಕೆ ಮಾಡಲಾಗಿದೆ? ಎ ಕಪ್ಪೆ, ಬಿ ಮೀನು, ಸಿ ಆಮೆ, ಡಿ ಮೊಸಳೆ. ಉತ್ತರ ಬಿ ಮೀನು. ಒಂದು ಸಿಗರೇಟ್ ಸೇದುವುದರಿಂದ ಎಷ್ಟು ನಿಮಿಷಗಳ ಆಯುಷ್ಯವನ್ನು ಕಡಿಮೆಯಾಗುತ್ತದೆ? ಆಪ್ಷನ್ ಎ 5 ನಿಮಿಷ, ಬಿ 10 ನಿಮಿಷ, ಸಿ 11 ನಿಮಿಷ, ಡಿ 15 ನಿಮಿಷ. ಉತ್ತರ ಸಿ 11 ನಿಮಿಷ. ಒಂದು ಸಿಗರೇಟ್ ಸೇದುವುದರಿಂದ 11 ನಿಮಿಷಗಳ ಆಯುಷ್ಯವು ಕಡಿಮೆ ಆಗುತ್ತದೆ. ಕರ್ನಾಟಕ ರಾಜ್ಯದ ಪ್ರಾಣಿ ಯಾವುದು? ಆಪ್ಷನ್ ಎ ಆನೆ, ಬಿ ಸಿಂಹ, ಸಿ ಒಂಟೆ, ಡಿ ಹುಲಿ. ಉತ್ತರ ಎ ಆನೆ. ಆನೆ ಕರ್ನಾಟಕದ ರಾಜ್ಯದ ಪ್ರಾಣಿಯಾಗಿದೆ. 1 ಕ್ವಿಂಟಲ್ ಅಂದರೆ ಎಷ್ಟು ಕೆಜಿ? ಆಪ್ಷನ್ ಎ 1000, ಬಿ 100, ಸಿ 200, ಡಿ 10,000. ಉತ್ತರ ಬಿ 100. 1 ಕ್ವಿಂಟಲ್ಗೆ ಅಂದರೆ 100 ಕೆಜಿ. ಪ್ಲಾಸ್ಟಿಕ್ ಕರೆನ್ಸಿಯನ್ನು ಮೊದಲು ಪರಿಚಯಿಸಿದ ದೇಶ ಯಾವುದು? ಆಪ್ಷನ್ ಎ ಆಫ್ರಿಕಾ, ಬಿ ಆಸ್ಟ್ರೇಲಿಯಾ, ಸಿ ಶ್ರೀಲಂಕಾ, ಡಿ ಅಮೆರಿಕ. ಉತ್ತರ ಬಿ ಆಸ್ಟ್ರೇಲಿಯಾ. ಸಾಮಾನ್ಯವಾಗಿ ಕರೆನ್ಸಿಯನ್ನು ನಾಣ್ಯ ಅಥವಾ ಕಾಗದದಿಂದ ತಯಾರಿಸುತ್ತಾರೆ, ಆದರೆ ಪ್ಲಾಸ್ಟಿಕ್ ಕರೆನ್ಸಿಯನ್ನು ಮೊದಲು ಪರಿಚಯಿಸಿದ ದೇಶ ಅಂದರೆ ಅದು ಆಸ್ಟ್ರೇಲಿಯಾ. 1971ರಲ್ಲಿ ಇಂಡೋ ಪಾಕ್ ಯುದ್ಧದ ನಂತರ ಯಾವ ದೇಶವನ್ನು ರಚಿಸಲಾಯಿತು? ಆಪ್ಷನ್ಸ್ ಎ ಬಾಂಗ್ಲಾದೇಶ್, ಬಿ ನೇಪಾಳ, ಸಿ ಇಂಡೋನೇಷ್ಯಾ, ಡಿ ಅಫ್ಘಾನಿಸ್ತಾನ್. ಉತ್ತರ ಎ ಬಾಂಗ್ಲಾದೇಶ.